ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 27/12/2025. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನಿಮ್ಮ ದುಃಖದ ದಿನಗಳು ಈಗ ಪೂರ್ಣವಾಗ್ತಿದೆ. ನೀವೀಗ ಇಂತಹ ಪ್ರಪಂಚದಲ್ಲಿ ಹೋಗ್ತೀರಿ, ಅಲ್ಲಿ ಯಾವುದೇ ಅಪ್ರಾಪ್ತಿ ಅನ್ನೋ ವಸ್ತು ಇರೋದಿಲ್ಲ. ಪ್ರಶ್ನೆ: ಯಾವ 2 ಶಬ್ದಗಳ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿರುವ ಕಾರಣ ಹಳೆಯ ಪ್ರಪಂಚದೊಂದಿಗೆ ಬೇಹದ್ದಿನ ವೈರಾಗ್ಯ ಇರ್ತದೆ? ಉತ್ತರ ಆಗಿದೆ, ಇಳಿಯುವ ಕಲೆ ಮತ್ತು ಏರುವ ಕಲೆಯ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ. ನೀವೀಗ ತಿಳ್ಕೊಂಡಿರಿ, ಅರ್ಧ ಕಲ್ಪ ನಾವು ಇಳಿಯುವ ಕಲೆ ಸತ್ಯುಗದಿಂದ ಪುನರ್ಜನ್ಮದಲ್ಲಿ ಕೆಳಗಿಳಿತಾ ಬಂದ್ವಿ. ಈಗ ಸಂಗಮಯುಗ ಒಂದೇ ಏರುವ ಕಲೆಯ ಸಮಯ ಆಗಿದೆ. ತಂದೆಯು ನರನಿಂದ ನಾರಾಯಣ ಆಗುವ ಸತ್ಯ ಜ್ಞಾನ ಕೊಡ್ಲಿಕ್ಕೆ ಬಂದರೆ, ನಮಗಾಗಿ ಈಗ ಕಲಿಯುಗವು ಮುಕ್ತಾಯವಾಯಿತು. ಹೊಸ ಪ್ರಪಂಚದಲ್ಲಿ ಹೋಗ್ಬೇಕು. ಅದಕ್ಕೆ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಇರಬೇಕು. ಮುರಳಿಯ ಗೀತೆ. ಧೈರ್ಯ ತಾಳು ಮಾನವ. ನಾಳೆಯ ಪ್ರಭಾತ ಇನ್ನು ಸ್ವಲ್ಪ ಸಮಯ, ಅರ್ಥಾತ್ ಸತ್ಯುಗ ಬರೋದು. ಧೈರ್ಯ ಅರ್ಥಾತ್ ಸಂಗಮ್ ಯುಗದಲ್ಲಿ ನಾವು ತಾಳ್ಮೆಯನ್ನ ಇಟ್ಕೊಳ್ಳೋದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನ ಕೇಳಿದ್ದೀರಿ. ಆತ್ಮಿಕ ತಂದೆ ತಿಳಿಸ್ತಾರೆ, ಇದೊಂದೇ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಕಲ್ಪ ಕಲ್ಪದಲ್ಲಿಯೂ ಇದೇ ಸಮಯದಲ್ಲಿ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ಓದಿಸ್ತಾರೆ, ರಾಜಯೋಗವನ್ನ ಕಲಿಸ್ತಾರೆ. ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ಮಾನವ ಅರ್ಥಾತ್ ಹೇ ಆತ್ಮ ಧೈರ್ಯ ತಾಳು ಎಂದು ತಂದೆ ಆತ್ಮಗಳೊಂದಿಗೆ ಮಾತಾಡ್ತಾರೆ. ಈ ಶರೀರದ ಮಾಲೀಕನು ಆತ್ಮ ಆಗಿದೆ. ಆತ್ಮವೇ ಹೇಳ್ತದೆ, ನಾನು ಅವಿನಾಶಿ ಆತ್ಮನಾಗಿದ್ದೇನೆ, ಈ ನನ್ನ ಶರೀರ ವಿನಾಶಿ ಆಗಿದೆ. ಆತ್ಮಿಕ ತಂದೆ ತಿಳಿಸ್ತಾರೆ, ನಾನು ಈ ಸೃಷ್ಟಿಯಲ್ಲಿ ಒಂದೇ ಬಾರಿ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನೀವು ಮಕ್ಕಳಿಗೆ ಧೈರ್ಯ ತುಂಬುತ್ತೇನೆ. ಈಗ ಸುಖದ ದಿನಗಳು ಬರ್ತಿವೆ. ಈಗ ನೀವು ದುಃಖಧಾಮ, ಈ ರೌರವ್ ಅರ್ಥಾತ್ ಯಾತನೆಯ ನರಕದಲ್ಲಿದ್ದೀರಿ. ಕೇವಲ ನೀವಷ್ಟೇ ಅಲ್ಲ, ಇಡೀ ಪ್ರಪಂಚ ರೌರವ ನರಕದಲ್ಲಿದೆ. ನೀವು ಮಕ್ಕಳು ಯಾರು ನನ್ನವರಾಗಿದ್ದೀರೋ ಅವರೆಲ್ಲರೂ ರೌರವ ನರಕದಿಂದ ಹೊರಬಂದು ಸ್ವರ್ಗದಲ್ಲಿ ಹೋಗುವಿರಿ. ಸತ್ಯ ತ್ರೇತ ದ್ವಾಪರ ಯುಗವು ಕಳೆಯಿತು, ಕಲಿಯುಗವು ನಿಮಗಾಗಿ ಕಳೆದೋಯಿತು. ನಿಮ್ಗಿದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ನೀವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ಆತ್ಮ ಯಾವಾಗ ಸತೋ ಪ್ರಧಾನ ಆಗ್ಬಿಡೋದೋ ಆಗಿ ಶರೀರವನ್ನ ಬಿಟ್ಟು ಬಿಡೋದು. ಸತೋ ಪ್ರಧಾನ ಆತ್ಮಕ್ಕೆ ಸತ್ಯುಗದಲ್ಲಿ ಹೊಸ ಶರೀರ ಬೇಕು, ಅಲ್ಲಿ ಎಲ್ಲವೂ ಹೊಸದಾಗಿರ್ತದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ಈಗ ದುಃಖಧಾಮದಿಂದ ಸುಖಧಾಮದಲ್ಲಿ ಹೋಗ್ಬೇಕು. ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು. ಸುಖಧಾಮದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ನೀವು ನರನಿಂದ ನಾರಾಯಣ ಆಗುವ ಪುರುಷಾರ್ಥ ಮಾಡ್ತಿದ್ದೀರಿ. ಇದು ನರನಿಂದ ನಾರಾಯಣ ಆಗುವ ಸತ್ಯ ಜ್ಞಾನವಾಗಿದೆ. ಭಕ್ತಿ ಮಾರ್ಗದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಕತೆ ಕೇಳ್ತಾ ಬಂದಿರಿ. ಆದ್ರೆ ಅದು ಭಕ್ತಿ ಮಾರ್ಗವಾಗಿದೆ, ಅದಕ್ಕೆ ಸತ್ಯ ಮಾರ್ಗವೆಂದು ಹೇಳೋದಿಲ್ಲ. ಜ್ಞಾನ ಮಾರ್ಗವು ಸತ್ಯವಾದ ಮಾರ್ಗವಾಗಿದೆ. ನೀವು ಏಣಿಯನ್ನು ಇಳಿತಾ ಅರ್ಥಾತ್ ಸತ್ಯೋಗದಿಂದ
ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ ಏಣಿ ಇಳಿತಾ ಅಸತ್ಯ ಖಂಡದಲ್ಲಿ ಅರ್ಥಾತ್ ಕಲಿಯುಗದಲ್ಲಿ ಬಂದಿರಿ. ಈಗ ನಿಮ್ಗೆ ಗೊತ್ತಾಗಿದೆ ಸತ್ಯ ತಂದೆಯಿಂದ ನಾವೀ ಜ್ಞಾನವನ್ನ ಪಡೆದು 21 ಜನ್ಮಗಳು ದೇವಿ ದೇವತೆಗಳಾಗ್ತವೆ. ನಾವೇ ಆಗಿದ್ವಿ. ನಂತರ ಏಣಿಯನ್ನು ಇಳಿತಾ ಬಂದೆವು. ಇಳಿಯುವ ಕಲೆ ಮತ್ತು ಏರುವ ಕಲೆ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ. ಹೇ ತಂದೆಯೇ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೀತಾರಲ್ವಾ. ತಂದೆಯೊಬ್ಬರೇ ಪಾವನ ಮಾಡೋರಾಗಿದ್ದಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ನೀವು ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ರಿ. ನಂತರ ಧನವಂತ, ಬಹಳ ಸುಖಿಯಾದ್ರಿ. ಇನ್ನು ಸ್ವಲ್ಪವೇ ಸಮಯ ಇದೆ ಈ ಸೃಷ್ಟಿಯದು. ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಹೊಸ ಪ್ರಪಂಚದಲ್ಲಿ ಒಂದೇ ರಾಜ್ಯ, ಒಂದೇ ಭಾಷೆ ಇತ್ತು. ಅದಕ್ಕೆ ಅದ್ವೈತ ರಾಜ್ಯ ಎಂದು ಹೇಳ್ತಿದ್ರು. ಈಗ ಎಷ್ಟೊಂದು ದೈತ್ಯ ಕವಲೊಡೆದಿದೆ, ವಿಭಿನ್ನತೆ ಇದೆ, ಅನೇಕ ಭಾಷೆಗಳಿವೆ. ಹೇಗೆ ಮಾನವ ವಂಶವೃಕ್ಷ ವೃದ್ಧಿಯಾಗ್ತಾ ಹೋಗ್ತದೆ, ಹಾಗೆ ಭಾಷೆಗಳ ವೃಕ್ಷವೂ ಸಹ ವೃದ್ಧಿಯಾಗ್ತಾ ಹೋಗ್ತದೆಂದು ಬಾಬಾ ಹೇಳ್ತಾ ಇದ್ದಾರೆ. ನಂತರ ಸತ್ಯುಗದಲ್ಲಿ ಒಂದೇ ಭಾಷೆ ಇರೋದು. ವಿಶ್ವದ ಇತಿಹಾಸ, ಭೂಗೋಳ ಪುನರಾವರ್ತನೆಯಾಗ್ತದೆಂದು ಗಾಯನ ಇದೆ ಅಲ್ವಾ. ಇದು ಮನುಷ್ಯರ ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ. ತಂದೆ ದುಃಖದ ಹಳೆಯ ಪ್ರಪಂಚ ಪರಿವರ್ತನೆ ಮಾಡಿ ಸುಖದ ಪ್ರಪಂಚವನ್ನ ಸ್ಥಾಪನೆ ಮಾಡ್ತಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ದೈವಿ ಸಾಮ್ರಾಜ್ಯದ ಸ್ಥಾಪನೆ ಎಂದು ಬರೆಯಲ್ಪಟ್ಟಿದೆ. ಇದು ರಾಜಯೋಗದ ವಿದ್ಯೆಯಾಗಿದೆ. ತಂದೆ ಸಮ್ಮುಖದಲ್ಲಿ ಜ್ಞಾನವನ್ನ ತಿಳಿಸ್ತಾರೆಂದು ಗೀತೆಯಲ್ಲಿ ಯಾವ ಶಬ್ದವನ್ನು ಬರೆಯಲ್ಪಟ್ಟಿದೆಯೋ ಅದನ್ನು ಮನುಷ್ಯರು ಭಕ್ತಿ ಮಾರ್ಗಕ್ಕೆ ಹೋಲಿಸ್ಬಿಟ್ಟಿದ್ದಾರೆ. ಇದರಿಂದ ನೀವು ಇಳಿಯುವ ಕಲೆಯಲ್ಲಿ ಬಂದ್ರಿ. ಶಿವಬಾಬಾ ಹೇಳ್ತಾರೆ, ಈಗ ಭಗವಂತನು ನಿಮಗೆ ಮೇಲೇರಿಸೋದಕ್ಕಾಗಿ ಶ್ರೇಷ್ಠರನ್ನಾಗಿ ಮಾಡಲು ಓದಿಸ್ತಿದ್ದಾರೆ. ಭಕ್ತಿಗೆ ಇಳಿಯುವ ಕಲೆ ಮಾರ್ಗವೆಂದು ಹೇಳೋದು. ಜ್ಞಾನ ಏರುವ ಕಲೆಯ ಮಾರ್ಗ ಆಗಿದೆ. ಇದನ್ನು ತಿಳಿಸೋದ್ರಲ್ಲಿ ನೀವು ಹೆದರಬೇಡಿ. ಈ ಮಾತುಗಳನ್ನು ತಿಳ್ಕೊಳ್ಳುವ ಕಾರಣ ವಿರೋಧ ಮಾಡೋರು. ಭಕ್ತಿ ಅಂದ್ರೆ ಅಂಧಶ್ರದ್ಧೆ, ಮೂಢನಂಬಿಕೆಯಿಂದ ಕೆಳಗಿಳಿತಾ ಬರ್ತಾರಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಭಕ್ತಿ ಬಗ್ಗೆ ಹೇಳುವಾಗ ಹೆದರಬೇಡಿ. ಶಾಸ್ತ್ರವಾದ ಮಾಡ್ತಾರೆ, ಆದ್ರೆ ನೀವು ಯಾರೊಂದಿಗೂ ವಾದ ವಿವಾದ ಶಾಸ್ತ್ರವಾದ ಮಾಡುವಂತಿಲ್ಲ ಎಂದು ತಿಳಿಸಿ. ಶಾಸ್ತ್ರ, ವೇದ, ಉಪನಿಷತ್, ಗಂಗಾ ಸ್ನಾನ ಮಾಡೋದು, ತೀರ್ಥಯಾತ್ರೆಗಳು ಮಾಡೋದು ಇದೆಲ್ಲ ಭಕ್ತಿ ಕರ್ಮಕಾಂಡ. ಭಾರತದಲ್ಲಿ ರಾವಣನು ಅವಶ್ಯವಾಗಿ ಇದ್ದಾನೆ. ಅದಕ್ಕೆ ಅವರ ಪ್ರತಿಮೆ ಮಾಡಿ ಸುಡ್ತಾರೆ. ಹಾಗೆ ನೋಡಿದ್ರೆ ಶತ್ರುಗಳ ಪ್ರತಿಮೆ ಸುಡ್ತಾರೆ ಅಲ್ಪ ಕಾಲಕ್ಕಾಗಿ. ಆದ್ರೆ ಈ ಒಬ್ಬ ರಾವಣನ ಪ್ರತಿಮೆ ಪ್ರತಿ ವರ್ಷ ಸುಡ್ತಾ ಬಂದರೆ ತಂದೆ ತಿಳಿಸ್ತಾರೆ, ನೀವು ಸತೋ ಪ್ರಧಾನ ಬುದ್ಧಿಯವರಿಂದ ತಮೋ ಪ್ರಧಾನ ಬುದ್ಧಿಯವರಾಗ್ಬಿಟ್ಟಿದ್ದೀರಿ. ನೀವು ಎಷ್ಟೊಂದು ಸುಖಿಯಾಗಿದ್ರಿ. ತಂದೆಯು ಸುಖಧಾಮದ ಸ್ಥಾಪನೆ ಮಾಡೋದಕ್ಕಾಗಿ ಬರ್ತಾರೆ. ನಂತರ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭವಾಗ್ತದೆ ಆಗ ದುಃಖಿಯಾಗ್ತೀರಿ. ನಂತರ ಸುಖದಾತನನ್ನು ನೆನಪು ಮಾಡ್ತಾ ತೊಡಗ್ತಾರೆ. ಅದು ನಾಮ ಮಾತ್ರ, ಏಕೆಂದ್ರೆ ಅವರನ್ನು ತಿಳ್ಕೊಂಡಿಲ್ಲ, ಪರಿಚಯ ಇಲ್ಲ ಪರಮಾತ್ಮಂದು. ಗೀತೆಯಲ್ಲಿ ಹೆಸರನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ನೀವು ಇದನ್ನು ತಿಳಿಸಿ, ಸರ್ವಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ. ಅವರನ್ನೇ ನೆನಪು ಮಾಡಬೇಕು. ಒಬ್ಬರನ್ನು ನೆನಪು ಮಾಡೋದಕ್ಕೆ ಅವ್ಯಭಿಚಾರಿ ನೆನಪು, ಅವ್ಯಭಿಚಾರಿ ಜ್ಞಾನ ಎಂದು ಹೇಳಲಾಗ್ತದೆ. ನೀವೀಗ ಬ್ರಾಹ್ಮಣರಾಗಿರಿ, ಅದಕ್ಕೆ ಭಕ್ತಿ ಮಾಡೋದಿಲ್ಲ. ನಿಮ್ಗೆ ಜ್ಞಾನ ಇದೆ, ತಂದೆ ಓದಿಸ್ತಾರೆ. ಅದರಿಂದ ನಾವು ಈ ದೇವತೆಗಳಾಗ್ತೇವೆ. ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಅದರಿಂದ ತಂದೆ ತಿಳಿಸ್ತಾರೆ, ತಮ್ಮ ಚಾರ್ಟ್ ಇಡಿ, ಆಗ ನನ್ನಲ್ಲಿ ಯಾವುದೇ ಅಸುರಿ ಗುಣ ಇಲ್ಲ ಎನ್ನುವುದು ಅರ್ಥ ಆಗ್ತದೆ. ದೇಹ ಅಭಿಮಾನವು ಮೊದಲು ಅವಗುಣ ಆಗಿದೆ. ನಂತರದ ಶತ್ರು ಕಾಮವಿಕಾರ ಆಗಿದೆ. ಕಾಮವನ್ನ ಗೆಲ್ಲೋದ್ರಿಂದಲೇ ನೀವು ಜಗಜ್ಜೀತ ಆಗ್ತೀರಿ. ನಿಮ್ಮ ಉದ್ದೇಶವೇ ಇದಾಗಿದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಅನೇಕ ಧರ್ಮಗಳಿರ್ಲಿಲ್ಲ. ಸತ್ಯುಗದಲ್ಲಿ ದೇವತೆಗಳ ರಾಜ್ಯವೇ ಇರ್ತದೆ. ಮನುಷ್ಯರು ಕಲಿಯುಗದಲ್ಲಿರ್ತಾರೆ. ಬಲೆ ಸತ್ಯುಗದಲ್ಲಿರೋರು ಮನುಷ್ಯರೇ ಆಗಿದ್ದಾರೆ, ಆದ್ರೆ
ಅವರು ದೈವಿ ಗುಣ ಇರೋರಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ಅಸುರಿ ಗುಣವಂತರಾಗಿದ್ದಾರೆ. ಸತ್ಯುಗದಲ್ಲಿ ಕಾಮ ಮಹಾಶತ್ರು ಇರೋದಿಲ್ಲ. ತಂದೆ ತಿಳಿಸ್ತಾರೆ, ಈ ಕಾಮ ಮಹಾಶತ್ರುವಿನ ಮೇಲೆ ಜಯಗಳಿಸಿದ್ರೆ ನೀವು ಜಗಜ್ಜೀತ್ ಆಗುವಿರಿ. ಅಲ್ಲಿ ರಾವಣ ಇರೋದಿಲ್ಲ. ಇದನ್ನು ಸಹ ಮನುಷ್ಯರು ತಿಳ್ಕೊಳ್ಳೋದಿಲ್ಲ. ಸತೋ ಪ್ರಧಾನ ಬುದ್ಧಿಯವರಿಂದ ಇಳಿತಾ ಇಳಿತಾ ತಮೋ ಪ್ರಧಾನ ಬುದ್ಧಿಯವರಾಗಿದ್ದೀರಿ. ಈಗ ಪುನಃ ಸತೋ ಪ್ರಧಾನರಾಗಬೇಕು. ಅದಕ್ಕೆ ಒಂದೇ ಔಷಧಿ ಸಿಗೋದು. ತಂದೆ ತಿಳಿಸ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗುವವು. ನೀವು ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಲು ಕುತ್ಕೊಳ್ತೀರಿ ಅಂದಮೇಲೆ ಇನ್ನು ಮುಂದೆ ಪಾಪ ಮಾಡಬಾರ್ದು. ಇಲ್ಲದಿದ್ರೆ ಅದು 100ಕ್ಕೆ 100 ಪಟ್ಟು ಹೆಚ್ಚಾಗ್ಬಿಡೋದು. ವಿಕಾರದಲ್ಲಿ ಬಿದ್ದರೆ 100 ಪಟ್ಟು ಶಿಕ್ಷೆ ಆಗ್ತದೆ. ಅವರು ಪುನಃ ಮೇಲೇರಲು ಕಷ್ಟ ಆಗ್ತದೆ. ಮೊದಲನೇ ಶತ್ರು ಕಾಮವಿಕಾರ ಆಗಿದೆ. 5ನೇ ಅಂತಸ್ತಿಂದ ಕೆಳಗೆ ಬಿದ್ದರೆ ಮೂಳೆ ಪುಡಿ ಪುಡಿ ಆಗ್ತವೆ. ಬಹುಶಃ ಸಾಯಲೂಬಹುದು ಅಂತಾರೆ ಬಾಬಾ. ಮೇಲಿಂದ ಬಿದ್ದರೆ ಒಮ್ಮೆಲೆ ಪುಡಿ ಪುಡಿ ಆಗ್ತಾರೆ. ಹಾಗೆಯೇ ತಂದೆಯೊಂದಿಗೆ ಮಾಡಿದ ಪ್ರತಿಜ್ಞೆ ಮುರಿದು ಪುನಃ ಕಪ್ಪು ಮುಖ ಅಂದ್ರೆ ವಿಕಾರಿ ಆಗಿಬಿಟ್ರೆ ಅಸುರಿ ಪ್ರಪಂಚದಲ್ಲಿ ಹೋದ್ರು. ಅಲ್ಲಿಂದ ಸತ್ತೇ ಹೋದ್ರು. ಸಂಗಮ ಯುಗದಿಂದ ಅವರಿಗೆ ಬ್ರಾಹ್ಮಣರು ಅನ್ನೋದಿಲ್ಲ, ಶೂದ್ರರೆಂದು ಹೇಳಲಾಗ್ತದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ, ಮೊದಲು ಈ ನಶೆ ಇರಬೇಕು. ಒಂದು ವೇಳೆ ಕೃಷ್ಣ ಭಗವಾನ್ ವಾಚೆಂದೇ ತಿಳಿರಿ. ಅವರು ಸಹ ಓದಿ ತಮ್ಮ ಸಮಾನ ಮಾಡ್ಕೊಳ್ತಾರಲ್ವ, ಓದಿಸಿ. ಆದರೆ ಕೃಷ್ಣನಂತೂ ಭಗವಂತನಾಗಲು ಸಾಧ್ಯ ಇಲ್ಲ. ಕೃಷ್ಣನಾತ್ಮನು ಸಂಗಮ ಯುಗದಲ್ಲಿ ಪುರುಷಾರ್ಥ ಜೊತೆ ಅನೇಕರಿಗೆ ಓದಿಸ್ತಾರೆ. ಆದ್ರೆ ಅವರಿಗೆ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಪುನರ್ಜನ್ಮದಲ್ಲಿ ಬರ್ತಾರೆ. ತಂದೆ ತಿಳಿಸ್ತಾರೆ, ನಾನೇ ಪುನರ್ಜನ್ಮ ರಹಿತನಾಗಿದ್ದೇನೆ. ರಾಧೆ ಕೃಷ್ಣ, ಲಕ್ಷ್ಮೀನಾರಾಯಣ, ವಿಷ್ಣು ಎಲ್ಲವೂ ಒಂದೇ ಮಾತಾಗಿದೆ. ವಿಷ್ಣುವಿನ 2 ರೂಪಗಳು ಲಕ್ಷ್ಮೀನಾರಾಯಣ ಕಂಬೈಂಡ್ ಚತುರ್ಭುಜ, ಮತ್ತು ಲಕ್ಷ್ಮೀನಾರಾಯಣರ ಬಾಲ್ಯವೇ ರಾಧೆ ಕೃಷ್ಣ ಆಗಿದ್ದಾರೆ. ಬ್ರಹ್ಮನ ರಹಸ್ಯವನ್ನು ತಿಳಿಸಿದ್ದಾರೆ ಬಾಬಾ. ಬ್ರಹ್ಮ ಸರಸ್ವತಿ ಇಂದ ಲಕ್ಷ್ಮೀನಾರಾಯಣ. ಈಗ ಇವರು ವರ್ಗಾವಣೆ ಆಗ್ತಾರೆ ಅಂದ್ರೆ ಸತ್ಯುಗಕ್ಕೆ. ಅಂತಿಮ ಜನ್ಮದ ಹೆಸರು ಇವರಿಗೆ ಬ್ರಹ್ಮ ಎಂದು ಕೊಟ್ಟಿದ್ದಾರೆ. ಬ್ರಹ್ಮನಿಂದ ಸತ್ಯುಗದಲ್ಲಿ ನಾರಾಯಣ. ಬಾಕಿ ಈ ಬ್ರಹ್ಮನನ್ನು ನೋಡಿ ಒಮ್ಮೆಲೆ ಕಲಿಯುಗದಲ್ಲಿ ನಿಂತಿದ್ದಾರೆ. ಇವರೇ ಪುನಃ ತಪಸ್ಸು ಮಾಡಿ ಕೃಷ್ಣ ಅಥವಾ ಶ್ರೀನಾರಾಯಣ ಆಗ್ತಾರೆ. ವಿಷ್ಣು ಎಂದು ಹೇಳಿದಾಗ ಅವರಲ್ಲಿ ಚತುರ್ಭುಜ ವಿಷ್ಣು ಅಂದ್ರೆ ಇಬ್ರು, ಲಕ್ಷ್ಮೀನಾರಾಯಣ ಇಬ್ರು ಬಂದ್ರು. ಬ್ರಹ್ಮನ ಮಗಳು ಸರಸ್ವತಿ ಆಗಿದ್ದಾರೆ. ಈ ಮಾತುಗಳನ್ನು ಯಾರು ತಿಳ್ಕೊಳ್ಳಲು ಸಾಧ್ಯ ಇಲ್ಲ. ಬ್ರಹ್ಮನಿಗೂ 4 ಭುಜಗಳನ್ನು ತೋರಿಸ್ತಾರೆ. ಯಾಕೆಂದ್ರೆ ಪ್ರವೃತ್ತಿ ಮಾರ್ಗ ಅಲ್ವಾ. ನಿವೃತ್ತಿ ಮಾರ್ಗದವರು ಈ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕರನ್ನು ವಿದೇಶದಿಂದ ಕರ್ಕೊಂಡು ಬರ್ತಾರೆ, ನಾವು ಪ್ರಾಚೀನ ರಾಜಯೋಗ ಕಲಿಯೋಣ ಎಂದು. ಆದರೆ ಸನ್ಯಾಸಿಗಳು ರಾಜಯೋಗವನ್ನ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಈಶ್ವರನ ಬಂದಿದ್ದಾರೆ. ನೀವೀಗ ಈಶ್ವರನ ಮಕ್ಕಳು, ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಿ. ಈಶ್ವರನು ನಿಮಗೆ ಓದಿಸ್ಲಿಕ್ಕೆ ಬಂದಿದ್ದಾರೆ, ರಾಜಯೋಗವನ್ನ ಕಲಿಸ್ತಿದ್ದಾರೆ. ಅವರು ನಿರಾಕಾರನಾಗಿದ್ದಾರೆ. ಬ್ರಹ್ಮರವರ ಮೂಲಕ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಅವರಿಗೆ ಬಾಬಾ ಬಾಬಾ ಎಂದು ಹೇಳ್ತೀರಿ. ಈ ಬ್ರಹ್ಮರವರು ಮಧ್ಯವರ್ತಿಯಾಗಿದ್ದಾರೆ, ಭಾಗ್ಯಶಾಲಿ ರಥವಾಗಿದ್ದಾರೆ. ಇವರ ಮೂಲಕ ತಂದೆ ನಿಮ್ಗೆ ಓದಿಸ್ತಾರೆ. ನೀವು ಸಹ ಪತೀತರಿಂದ ಪಾವನರಾಗ್ತೀರಿ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ತಂದೆ ಓದಿಸ್ತಿದ್ದಾರೆ. ಈಗಂತೂ ರಾವಣ ರಾಜ್ಯ ಅಸುರಿ ಸಂಪ್ರದಾಯ ಇದೆ ಅಲ್ವಾ. ನೀವೀಗ ಈಶ್ವರಿಯ ಸಂಪ್ರದಾಯದವರ ಆಗ್ತಿದ್ದೀರಿ. ನಂತರ ದೈವಿ ಸಂಪ್ರದಾಯದವರ ಆಗ್ತೀರಿ. ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ, ಪಾವನರಾಗ್ತಿದ್ದೀರಿ. ಆ ಸನ್ಯಾಸಿಗಳಾದ್ರೆ ಮನೆ ಮಠ ಬಿಟ್ಟು ಹೋಗ್ತಾರೆ. ಇಲ್ಲಿ ತಂದೆ ತಿಳಿಸ್ತಾರೆ, ಬಲೆ ಸ್ತ್ರೀ ಪುರುಷರು ಮನೆಯಲ್ಲಿ ಒಟ್ಟಿಗೆ ಇದ್ರೂ ಸಹ ಸ್ತ್ರೀಯು ನಾಗಿಣಿಯಾಗಿದ್ದಾಳೆ. ಆದ್ರಿಂದ ನಾವು ಅವರಿಂದ ಬೇರೆಯಾದ್ರೆ ಮುಕ್ತರಾಗ್ಬಿಡ್ತೇವೆ ಎಂದು ತಿಳಿಯಬೇಡಿ. ನೀವು ಓಡಿ ಹೋಗುವಂತಿಲ್ಲ. ಲೌಕಿಕದಲ್ಲಿ ನಾರಿ ನರಕಕ್ಕೆ ದಾರಿ ಅಂತ ಹೇಳಿ ತಿಳ್ಕೊಂತಾರೆ.
ಅದಕ್ಕೆ ದೂರ ಇರಬೇಕು ಕಾಡಲ್ಲಿ ಅಂತ. ಆದ್ರೆ ಈ ಮಾರ್ಗದಲ್ಲಿ, ಜ್ಞಾನದಲ್ಲಿ ಬಾಬಾ ಹೇಳ್ತಾರೆ ಮನೆ ಬಿಟ್ಟು ಎಲ್ಲಿ ಓಡಿ ಹೋಗ್ಲಿಕ್ಕಿಲ್ಲ. ಇದು ಬೇಹದ್ದಿನ ಸನ್ಯಾಸ, ಬುದ್ಧಿಯಿಂದ ಮಾಡೋದು. ಅದರಿಂದ ಅವರು ಗೃಹಸ್ಥವನ್ನು ಬಿಡಿಸ್ತಾರೆ. ಲೌಕಿಕದಲ್ಲಿ ನೀವು ಇಲ್ಲಿಯೇ ಕುಳಿತಿದ್ದೀರಿ, ಆದ್ರೆ ನಿಮಗೆ ಈ ವಿಕಾರಿ ಪ್ರಪಂಚದೊಂದಿಗೆ ವೈರಾಗ್ಯ ಇದೆ. ಇವೆಲ್ಲ ಮಾತುಗಳು ನೀವು ಚೆನ್ನಾಗಿ ಧಾರಣೆ ಮಾಡ್ಕೊಳ್ಬೇಕು, ಬರೆದಿಟ್ಕೊಳ್ಬೇಕು ಮತ್ತು ವ್ರತವನ್ನಿಡ್ಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಶ್ರೀಕೃಷ್ಣನು ಗುಣಗಾಯನ ಕೃಷ್ಣಂದು ಮಾಡ್ತಾರಲ್ವಾ, ಇದು ನಿಮ್ಮ ಗುರಿ, ಉದ್ದೇಶವಾಗಿದೆ, ಧ್ಯೇಯ. ತಂದೆಯು ಆ ರೀತಿ ಆಗೋದಿಲ್ಲ, ನಿಮ್ಮನ್ನು ಮಾಡ್ತಾರೆ. ಅಂದ್ರೆ ಬಾಬಾ ದೇವಾತ್ಮ ಆಗಿ ಸ್ವರ್ಗದಲ್ಲಿ ಬರಲ್ಲ, ಶಿವಬಾಬಾ ಸದಾ ಪರಮಾತ್ಮ. ಆದ್ರೆ ನಮ್ಮನ್ನ ಸ್ವರ್ಗಕ್ಕೆ ದೇವತಾ ಆಗಿ ಯೋಗ್ಯ ಮಾಡ್ತಾರೆ, ನಿಮ್ಮನ್ನು ಬಾಬಾ ಯೋಗ್ಯ ಮಾಡ್ತಾರೆ. ಮತ್ತೆ ಅರ್ಧ ಕಲ್ಪದ ನಂತರ ನೀವು ತಮೋಪ್ರಧಾನರಾಗುವರೆ. ನಾನಾಗೋದಿಲ್ಲ ಅಂತಾರೆ ಬಾಬಾ, ಈ ಬ್ರಹ್ಮರವರು ಆಗ್ತಾರೆ. 84 ಜನ್ಮಗಳನ್ನು ಇವರೇ ತೆಗೆದುಕೊಂಡಿದ್ದಾರೆ. ಇವರು ಸಹ ಈಗ ಆಗ್ಬೇಕಾಗಿದೆ. ಇವರು ಪುರುಷಾರ್ಥಿಯಾಗಿದ್ದಾರೆ. ಸಂಗಮ ಯುಗದಲ್ಲಿ ಹೊಸ ಪ್ರಪಂಚಕ್ಕೆ ಸತೋಪ್ರಧಾನ ಎಂದು ಹೇಳ್ತಾರೆ. ಪ್ರತಿಯೊಂದು ವಸ್ತು ಮೊದಲು ಸತೋಪ್ರಧಾನ, ನಂತರ ಸತೋ ರಜೋ ತಮೋದಲ್ಲಿ ಬರ್ತದೆ. ಚಿಕ್ಕ ಮಕ್ಕಳಿಗೂ ಸಹ ಮಹಾತ್ಮ ಎಂದು ಹೇಳೋದು, ಏಕೆಂದ್ರೆ ಅವರಲ್ಲಿ ವಿಕಾರ ಇರೋದಿಲ್ಲ. ಅದರಿಂದ ಅವರನ್ನು ಹೂಗಳೆಂದು ಹೇಳಲಾಗ್ತದೆ. ಸನ್ಯಾಸಿಗಳಿಗಿಂತಲೂ ಚಿಕ್ಕ ಮಕ್ಕಳೇ ಉತ್ತಮ ಎಂದು ಹೇಳೋದು, ಏಕೆಂದ್ರೆ ಸನ್ಯಾಸಿಗಳಾದ್ರೂ ಗೃಹಸ್ಥದ ಅನುಭವ ಮಾಡಿ ನಂತರ ಸನ್ಯಾಸ ಮಾಡ್ತಾರೆ. ಪಂಚವಿಕಾರಗಳ ಅನುಭವ ಇದೆ, ಆದ್ರೆ ಮಕ್ಕಳಿಗೆ ಏನೂ ತಿಳಿದಿರೋದಿಲ್ಲ. ಅದರಿಂದ ಮಕ್ಕಳನ್ನು ನೋಡಿ ಖುಷಿ ಆಗ್ತದೆ. ಪವಿತ್ರತೆ ಇದೆ ಅಲ್ವಾ, ಚೈತನ್ಯ ಹೂಗಳಾಗಿದ್ದಾರೆ. ತಮ್ಮದಂತೂ ಪ್ರವೃತ್ತಿ ಮಾರ್ಗ ಆಗಿದೆ. ಈಗ ನೀವು ಮಕ್ಕಳು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೋಗ್ಬೇಕು. ಅಮರ ಲೋಕದಲ್ಲಿ ಹೋಗೋದಕ್ಕೆ ನೀವೆಲ್ಲರೂ ಪುರುಷಾರ್ಥ ಮಾಡ್ತೀರಿ. ಮೃತ್ಯು ಲೋಕದಿಂದ ನಾವು ವರ್ಗಾವಣೆ ಆಗ್ತೇವೆ, ದೇವತಾ ಆಗ್ಬೇಕು ಅಂದಮೇಲೆ ಅದಕ್ಕಾಗಿ ಈಗ ಪುರುಷಾರ್ಥದ ಪರಿಶ್ರಮ ಮಾಡಬೇಕು. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸೋದರ ಸೋದರಿಯರಾಗ್ಬಿಡ್ತಾರೆ. ಸೋದರ ಸೋದರಿಯರಂತೂ ಆಗಿದ್ದೀರಲ್ವಾ. ಪ್ರಜಾಪಿತ ಬ್ರಹ್ಮನ ಸಂತಾನರು ಪರಸ್ಪರ ಏನಾದ್ರೂ ಒಬ್ಬ ತಂದೆ ಮಕ್ಕಳು ಅಂದ್ರೆ ಪ್ರಜಾಪಿತ ಬ್ರಹ್ಮನ ಗಾಯನ ಇದೆ. ಎಲ್ಲಿಯವರೆಗೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗೋದಿಲ್ವೋ ಅಲ್ಲಿಯವರೆಗೆ ಸೃಷ್ಟಿಯ ರಚನೆ ಹೇಗಾಗೋದು. ಪ್ರಜಾಪಿತ ಬ್ರಹ್ಮನಿಗೆಲ್ಲರೂ ಆತ್ಮಿಕ ಮಕ್ಕಳಾಗಿದ್ದೀರಿ. ಆ ಬ್ರಾಹ್ಮಣರು ದೈಹಿಕ ಯಾತ್ರೆ ಸ್ಥೂಲವಾಗಿ ಓಡಾಟ ಮಾಡ್ತಾ ಇರ್ತಾರೆ. ನೀವು ಆತ್ಮಿಕ ಯಾತ್ರೆ, ಬುದ್ಧಿಯ ಯಾತ್ರೆ ಮಾಡೋರು. ಅವರು ಪತಿತರು, ನೀವು ಪಾವನರಾಗ್ತಿದ್ದೀರಿ. ಅವರು ಪ್ರಜಾಪಿತನ ಸಂತಾನರಲ್ಲ, ಇದನ್ನು ನೀವು ತಿಳ್ಕೊಂಡಿದ್ದೀರಿ. ಸಹೋದರ ಸಹೋದರಿಯರೆಂದು ತಿಳಿದಾಗ ವಿಕಾರದಲ್ಲಿ ಬೀಳೋದಿಲ್ಲ. ತಂದೆ ಸಹ ಹೇಳ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದಿರ್ರಿ. ನನ್ನ ಮಕ್ಕಳಾಗಿಯೂ ಯಾವುದೇ ಪತೀತ ಕೆಲಸ ಮಾಡಬೇಡಿ, ಇಲ್ಲ ಅಂದ್ರೆ ಕಲ್ಲು ಬುದ್ಧಿಯವರಾಗ್ಬಿಡ್ತೀರಿ. ಇಂದ್ರ ಸಭೆಯ ಕಥೆಯೂ ಇದೆ. ಶೂದ್ರರನ್ನು ಕರೆತಂದಾಗ ಇಂದ್ರ ಸಭೆಯಲ್ಲಿ ಅವರ ದುರ್ಗಂಧ ಬಂತು. ಆಗ ಪತೀತರನ್ನು ಇಲ್ಲಿಗೆ ಏಕೆ ಕರೆ ತಂದಿರಿ ಎಂದು ಅವರಿಗೆ ಶಾಪ ಕೊಟ್ರು. ವಾಸ್ತವದಲ್ಲಿ ಈ ಸಭೆಯಲ್ಲೂ ಯಾರೂ ಪತೀತರು ಬರೋ ಹಾಗಿಲ್ಲ. ಭಲೆ ತಂದೆಗೆ ತಿಳಿಯದೇ ಇರ್ಲಿ. ಸಾಕಾರ ಬ್ರಹ್ಮನ್ಗೆ ಗೊತ್ತಾಗಿಲ್ಲ ಅಂದ್ರು ಅವಾಗ ಬಾಬಾ ಸಾಕಾರ ಇದ್ರಲ್ವಾ. ಸ್ಥೂಲ ಇರೋರ್ಗೆ ಗೊತ್ತಾಗಿಲ್ಲ ಅಂದ್ರು ಶಿವ ಬಾಬಾ ಅವ್ರಿಗೆ ಗೊತ್ತಾಗ್ತದೆ. ಹೀಗೆ ಮಾಡೋರು ತಮ್ಮದೇ ನಷ್ಟ ಮಾಡ್ಕೊಳ್ತೀರಿ. 100 ಪಟ್ಟು ಶಿಕ್ಷೆ ಆಗ್ತದೆ. ಪತೀತರಿಗೆ ಪ್ರವೇಶ ಇಲ್ಲ. ಅವರಿಗಾಗಿ ವಿಸಿಟಿಂಗ್ ರೂಮ್ ಸರಿ ಇದೆ. ಯಾವಾಗ ಪಾವನರಾಗೋ ಗ್ಯಾರಂಟಿ ಕೊಡೋರೋ, ದೈವಿ ಗುಣ ಧಾರಣೆ ಮಾಡಿಕೊಳ್ಳೋರೋ ಆಗಲೇ ಪ್ರವೇಶ ಇದೆ. ದೈವಿ ಗುಣ ಧಾರಣೆ ಮಾಡಿಕೊಳ್ಳೋದ್ರಲ್ಲಿ ಸಮಯ ಹಿಡಿಸ್ತದೆ. ಪಾವನರಾಗುವ ಒಂದೇ ಪ್ರತಿಜ್ಞೆ ಇದೆ. ಇದನ್ನು ತಿಳಿಸ್ತಾರೆ. ದೇವತೆಗಳು ಮತ್ತು ಪರಮಾತ್ಮನ ಮಹಿಮೆಯು ಬೇರೆ ಬೇರೆ ಆಗಿದೆ. ಪತೀತ ಪಾವನ, ಮುಕ್ತಿದಾತ, ಮಾರ್ಗದರ್ಶಕನು ತಂದೆ ಆಗಿದ್ದಾರೆ. ಎಲ್ಲರನ್ನೂ ಮುಕ್ತಗೊಳಿಸಿ ತಮ್ಮ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಶಾಂತಿಧಾಮ, ಸುಖಧಾಮ ಮತ್ತು ದುಃಖಧಾಮ, ಇದು ಸಹ ಚಕ್ರ ಆಗಿದೆ. ಈಗ ದುಃಖಧಾಮ ಮರೆತು ಬಿಡಬೇಕಾಗಿದೆ. ಶಾಂತಿಧಾಮದಿಂದ ಸುಖಧಾಮದಲ್ಲಿ ಯಾರು ನಂಬರ್ 1
ತೆರ್ಗಡೆ ಆಗೋರು ಅವರೇ ಬರ್ತಾ ಇರ್ತಾರೆ. ಈ ಸೃಷ್ಟಿ ಚಕ್ರ ಸುತ್ತುತ್ತಿರ್ತದೆ, ಪುನರಾವರ್ತನೆ ಆಗೋದು. ಅನೇಕ ಆತ್ಮಗಳಿದ್ದಾರೆ. ಎಲ್ಲರ ಪಾತ್ರವು ಸಮಯಾನುಸಾರ ಇರೋದು. ಎಲ್ಲರೂ ಅವರವರ ಸಮಯಾನುಸಾರನೇ ಇಲ್ಲಿಂದ ಹೋಗೋದು. ಅದಕ್ಕೆ ಶಿವತಂದೆ ವಂಶಾವಳಿ ಅಥವಾ ರುದ್ರಮಾಲೆ ಎಂದು ಹೇಳ್ತಾರೆ. ನಂಬರ್ ವಾರ್ ಅಂದ್ರೆ ಸಮಯಾನುಸಾರ ಹೋಗ್ತಾರೆ. ಪುನಃ ನಂಬರ್ ವಾರ್ ಸಮಯಾನುಸಾರ, ಪುರುಷಾರ್ಥಾನುಸಾರ ರಿಟರ್ನ್ ಈ ಸೃಷ್ಟಿಯಲ್ಲಿ ಬರ್ತಾರೆ. ಅನ್ಯ ಧರ್ಮದವರಂತೂ ಇದೇ ರೀತಿಯಾಗಿರ್ತಾರೆ. ಮಕ್ಕಳಿಗೆ ಪ್ರತಿನಿತ್ಯನೂ ಬಾಬಾ ತಿಳಿಸ್ಕೊಡ್ತಾರೆ. ಶಾಲೆಯಲ್ಲಿ ನಿತ್ಯನೂ ಓದೋದಿಲ್ಲ, ಮುರಳಿ ಕೇಳೋದಿಲ್ಲ ಅಂದ್ರೆ ಅವರು ಆಬ್ಸೆಂಟ್, ಗೈರು ಹಾಜರಿ ಆಗ್ಬಿಡ್ತಾರೆ. ವಿದ್ಯೆಯು ಲಿಫ್ಟ್ ಅಂತೂ ಅವಶ್ಯವಾಗಿ ಬೇಕು. ಎಜುಕೇಶನ್ ಅನ್ನೋದು ಲಿಫ್ಟ್ ಅಂದ್ರೆ ಪ್ರೋಗ್ರೆಸ್ ಆಗ್ಲಿಕ್ಕೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಗೈರು ಹಾಜರಿ, ಆಬ್ಸೆಂಟ್ ಆಗ್ಬಾರ್ದು. ವಿದ್ಯೆ ಭಗವಂತಂದು ಜ್ಞಾನ ಎಷ್ಟು ಶ್ರೇಷ್ಠ ಆಗಿದೆ ಅಲ್ವಾ. ಇದರಿಂದ ನೀವು ಸುಖಧಾಮದ ಮಾಲೀಕರಾಗ್ತೀರಿ. ಅಲ್ಲಂತೂ ದವಸ ಧಾನ್ಯ ಎಲ್ಲ ಯಥೇಚ್ಛ ವಿರಳವಾಗಿ ಇರ್ತವೆ. ಯಾವುದೇ ಕೊರತೆ ಇರಲ್ಲ. ಯಾವುದಕ್ಕೂ ಹಣ ತೊಡಗಿಸ್ಬೇಕು ಅಂತಿಲ್ಲ. ಈಗಂತೂ ಎಷ್ಟೊಂದು ಬೆಲೆ ಏರಿಕೆ ಇದೆ. 100 ವರ್ಷಗಳಲ್ಲಿ ಎಲ್ಲದರ ಬೆಲೆ ಎಷ್ಟೊಂದು ಏರಿದೆ. ಯಾವುದೇ ವಸ್ತುವನ್ನ ಪಡೆಯೋದಕ್ಕಾಗಿ ಕಷ್ಟಪಡಲು ಅಲ್ಲಿ ಯಾವುದೇ ಅಪ್ರಾಪ್ತಿಯನ ವಸ್ತು ಇರಲ್ಲ ಸತ್ಯುಗದಲ್ಲಿ. ಅದು ಸುಖಧಾಮ ಆಗಿದೆ. ನೀವೀಗ ಅಲ್ಲಿಗೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಳ್ತಿದ್ದೀರಿ. ನೀವು ಭಿಕ್ಷುಕರಿಂದ ರಾಜಕುಮಾರ ಆಗ್ತೀರಿ. ಸೌಕಾರರು ತಮ್ಮನ್ನು ಭಿಕ್ಷುಕರೆಂದು ತಿಳಿಯೋದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ, ನಮಸ್ತೆ. ಧಾರಣೆಗೋಸ್ಕರ ತಂದೆಯೊಂದಿಗೆ ಯಾವ ಸಂಪೂರ್ಣ ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಅದನ್ನೆಂದೂ ಮುರಿಯಬಾರದು. ಬಹಳ ವ್ರತವನ್ನಿಟ್ಕೊಳ್ಬೇಕು. ಪವಿತ್ರತೆದು ತಮ್ಮ ಚಾರ್ಟ್ ಅನ್ನು ಚೆಕ್ ಮಾಡಿ ನೋಡ್ಕೊಳ್ಬೇಕು. ನನ್ನಲ್ಲಿ ಯಾವುದೇ ಅವಗುಣ ಇದೆಯಾ? ಎರಡನೇದು, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲೆಂದು ಗೈರು ಹಾಜರಿ, ಆಬ್ಸೆಂಟ್ ಆಗಬಾರ್ದು. ಸುಖಧಾಮದ ಮಾಲೀಕರಾಗುವ ಶ್ರೇಷ್ಠ ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರ್ದು. ಪ್ರತಿನಿತ್ಯವೂ ಮುರಳಿಯನ್ನು ಅವಶ್ಯವಾಗಿ ಕೇಳಬೇಕು. ವರದಾನ: ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದ ಮಹತ್ವವನ್ನು ಅರಿತು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಪದುಮಾಪದಂ ಆಗಿರಿ. ತಾವು ಪುಣ್ಯಾತ್ಮರ ಸಂಕಲ್ಪದಲ್ಲಿ ಇಷ್ಟು ವಿಶೇಷ ಶಕ್ತಿ ಇದೆ. ಆ ಶಕ್ತಿಯ ಮೂಲಕ ಅಸಂಭವವನ್ನ ಸಂಭವ ಮಾಡಬಹುದು. ಹೇಗೆ ಇತ್ತೀಚಿನ ಯಂತ್ರಗಳ ಮೂಲಕ ಬಂಜರು ಭೂಮಿಯನ್ನೂ ಸಹ ಹಚ್ಚ ಹಸಿರನ್ನಾಗಿ ಮಾಡ್ತಾರೆ, ಬೆಟ್ಟಗಳ ಮೇಲೂ ಹೂ ಅರಳಿಸ್ತಾರೆ. ಹಾಗೆ ತಾವು ತಮ್ಮ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಭರವಸೆ ಇಲ್ಲದವರಿಗೂ ಭರವಸೆಯನ್ನು ಉತ್ಪನ್ನ ಮಾಡಬಹುದು. ಅದಕ್ಕೆ ಕೇವಲ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ ಮೌಲ್ಯವನ್ನ ತಿಳಿದು ಸಂಕಲ್ಪ ಮತ್ತು ಸೆಕೆಂಡನ್ನು ಉಪಯೋಗಿಸ್ತಾ ಪುಣ್ಯದ ಖಾತೆ ಜಮಾ ಮಾಡಿಕೊಳ್ಳಿ. ತಮ್ಮ ಸಂಕಲ್ಪದ ಶಕ್ತಿ ಇಷ್ಟು ಶ್ರೇಷ್ಠ ಇದೆ. ಆ ಒಂದು ಸಂಕಲ್ಪ ಸಹ ಪದುಮಾಪತಿಯನ್ನಾಗಿ ಮಾಡಿಬಿಡ್ತದೆ. ಶ್ಲೋಗನ್: ಪ್ರತಿಯೊಂದು ಕರ್ಮವನ್ನು ಅಧಿಕಾರಿಯನ್ನುವ ನಿಶ್ಚಯ ಮತ್ತು ನಶೆಯಿಂದ ಮಾಡುತ್ತೀರಂದ್ರೆ ಪರಿಶ್ರಮ ಸಮಾಪ್ತಿಯಾಗ್ತದೆ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಮತ್ತು ಕರ್ಮಾತೀತರಾಗೋದ್ರಲ್ಲಿ ತತ್ಪರರಾಗಿರಿ. ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ವಿಶೇಷ ಸ್ವಯಂನಲ್ಲಿ ಸಂಕ್ಷಿಪ್ತಗೊಳಿಸುವ ಮತ್ತು ಸಮಾವೇಶಿಸುವ ಶಕ್ತಿ ಧಾರಣೆ ಮಾಡಿಕೊಳ್ಳೋದು ಅವಶ್ಯಕತೆ ಇದೆ. ಕರ್ಮಬಂಧನ ಆತ್ಮಗಳು ಎಲ್ಲಿದ್ದಾರೆ ಅಲ್ಲಿ ಕಾರ್ಯ ಮಾಡಬಹುದು ಮತ್ತು ಕರ್ಮಾತೀತ ಆತ್ಮರು ಒಂದೇ ಸಮಯದಲ್ಲಿ 4 ಕಡೆ ತಮ್ಮ ಸೇವೆಯ ಪಾತ್ರ ಅಭಿನಯಿಸಬಹುದು, ಏಕೆಂದ್ರೆ ಕರ್ಮಾತೀತರಾಗಿದ್ದಾರೆ.
ಅವರ ಗತಿ ಬಹಳ ತೀವ್ರವಾಗಿರ್ತದೆ. ಸೆಕೆಂಡಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪಬಹುದು. ಅಂದಾಗ ಈ ಅನುಭೂತಿಯನ್ನು ಹೆಚ್ಚಿಸಬೇಕು. ಒಳ್ಳೆಯದು. ಓಂ ಶಾಂತಿ.